मेरा नाम रॉकी है, याद रहेगा ना? ಮತ್ತೆ ಈಗ ಡೈರೆಕ್ಷನ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ, ಇದರಲ್ಲಿ ನಿಮಗೆ ಮೇನ್ ಸಪೋರ್ಟ್ ಇವಾಗ ನಿಂತಿದ್ಯಾರು? ಇಲ್ಲ, ನನ್ನ ಫ್ರೆಂಡ್ ಸರ್ಕಲ್ ಆಮೇಲೆ ಎಲ್ಲ ಸ್ಕಿಲ್ ಇರೋರೆ. ನಾಟ್ ಓನ್ಲಿ ಫಾರ್ ಇನ್ ತಮಿಳ್ ಆಲ್ಸೋ ಇನ್ ಕನ್ನಡ ತುಂಬ ಇಂಡಸ್ಟ್ರಿ ಅವರು, ತೆಲುಗು ಇಂಡಸ್ಟ್ರಿ ಎಲ್ಲ ಚೆನ್ನಾಗಿ ಪರಿಚಯ. ಯಾಕಂದರೆ ನಮ್ಗೆ ಡಾನ್ಸಸ್ ಇದರಿಂದ ಎಲ್ಲ ಸ್ಕಿಲ್ ಇದ್ದಾರೆ. ಆಮೇಲೆ ನಮ್ಮ ಜೊತೆ ಕ್ಯಾಮ್ರಾಮನ್ಸ್ ಆಗ್ಬೋದು, ಎಲ್ಲ ಸ್ಕಿಲ್ ಇರೋರೆ. ನಮ್ಮ ಟೀಮ್ ಚೆನ್ನಾಗಿ ಭದ್ರ ಮಾಡ್ಕೊಳ್ತಾ ಇದ್ದೀವಿ. ಆ ಭದ್ರ ಮಾಡ್ಕೊಂಡು ನೆಕ್ಸ್ಟ್ ವಿಲ್ ಗೋ ಫಾರ್ ನೀಟ್ ಅಂತ. ಈಗ ಎಷ್ಟೋ ಯಂಗ್ ಜನರೇಷನ್ ಅವರು ಕೂಡ ಸಿನಿಮಾ ಫೀಲ್ಡ್ಗೆ ಹೋಗ್ಬೇಕು, ನಾನು ಡೈರೆಕ್ಷನ್ ಫೀಲ್ಡ್ಗೆ ಹೋಗ್ಬೇಕು ಅಂತ ಇರ್ತಾರೆ. ಅದೇ ಕಾರಣಾಂತರಗಳಿಂದ ಬರೋಕ್ಕಾಗ್ತಿರಲ್ಲ. ಇನ್ನು ಕೆಲವರು ಸರಿ ಆಯಿತು ಅಂತ ಪೇರೆಂಟ್ಸ್ ಸಪೋರ್ಟಿಂದನೂ ಮುಂದೆ ಬರ್ತಾ ಇರ್ತಾರೆ. ಅಂಥವ್ರಿಗೆ ಅಂದರೆ ಯಂಗ್ ಟ್ಯಾಲೆಂಟ್ಸ್ಗೆ ನಿಮ್ಮ ಕಡೆಯಿಂದ ಏನು ಮಾತು ಹೇಳ್ತೀರಾ ಸರ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬರಬೇಕು ಅನ್ನೋರಿಗೆ? ಬಟ್ ಈಗಿನ ಮಕ್ಕಳಿಗೆ ತುಂಬ ಒಳ್ಳೆ ಟ್ಯಾಲೆಂಟ್ ಇದೆ, ಡೆಫಿನೆಟ್ಲಿ ಮಾಡೋಷ್ಟು ಕೆಪಾಸಿಟಿ ಇದೆ. ಅಂದರೆ ಸ್ವಲ್ಪ ಅನುಭವ ತಗೋಬೇಕು. ನಾನು ಯಾಕಂದರೆ ಸ್ವಲ್ಪ ಇಮಿಡಿಯೇಟ್ಲಿ ಡೈರೆಕ್ಷನ್ ಅದಕ್ಕಿಂತ ಅನುಭವ ತಗೊಂಡು ಪಾರ್ಟ್ ಆಫ್ ಇಂದ ಪ್ರತಿಯೊಬ್ಬರನ್ನು ಒಬ್ಬೊಬ್ಬರನ್ನ ಆರ್ಟಿಸ್ಟ್ನ ಹ್ಯಾಂಡಲಿಂಗ್ ಇದೆ ನೋಡಿ. ಇಟ್ಸ್ ನಾಟ್ ಈಸಿ ಫಾರ್ ದ್ಯಾಟ್. ನಮ್ಮನ್ನ ಹೇಳ್ಬಿಡ್ಬೋದು ಮಾಡೋದು ಅಂತ. ಹ್ಯಾಂಡಲಿಂಗ್ನ ತೊಗೊಳೋ ಕೆಪಾಸಿಟಿ ಸ್ವಲ್ಪ ಅನುಭವ ತಗೊಂಡು ಮಾಡಿದ್ರೆ ಒಳ್ಳೇದು ಅಂತ. ಯಾಕಂದರೆ ಈಗ ತುಂಬ ಜನ ಪಾಪ ಬರ್ತಾ ಇದ್ದಾರೆ, 1-2 ಪಿಕ್ಚರ್ ಆಮೇಲೆ ಸೋತೋಗ್ತಾ ಇದೆ. ಯಾಕೆ ಸೋಲ್ತಾ ಇದೆ? ಕನ್ನಡ ಇಂಡಸ್ಟ್ರಿ ಯಾಕೆ ಸ್ವಲ್ಪ ಇದಾಗ್ತದೆ? ನಮ್ಮಲ್ಲಿ ಬೇಡ, ಎಲ್ಲ ಇಂಡಸ್ಟ್ರಿ ಹಾಗೆ ಆಗಿದೆ. ಬಟ್ ಸ್ವಲ್ಪ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಾ ಇರೋದು ಪ್ರಾಬ್ಲಮ್ ಏನಂತಂದರೆ, ಬೇಗ ಯಾರೊಬ್ರು ಒಳ್ಳೆ ನಂಬಿಡ್ತಾರೆ. ಪ್ರೊಡ್ಯೂಸರ್ಸ್ ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಮಾಸ್ಟ್ರೆ ಎಲ್ಲಿ ನಾವು ಅಮೌಂಟ್ ಹಾಕೋದು, ಎಲ್ಲಿ ನಾವು ರಿಟರ್ನ್ಸ್ ಬರುತ್ತೆ ಅಂತ. ನೀವು ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ರೆ, ಒಳ್ಳೆ ಕಂಟೆಂಟ್ ಮಾಡಿದ್ರೆ, ನೀಟಾಗಿ ಕೆಲಸ ಮಾಡಿದ್ರೆ ಹಾಗೆ ಆಗುತ್ತೆ. ಏನಕ್ಕೆ ಬರಲ್ಲ ಅಂದರೆ, ಇವಾಗ ಬರ್ತಾ ಇದೆ ನೋಡಿ ಕಾಂತಾರ, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೋ ಹೆಂಗಿದೆ ಕಂಟೆಂಟು, ವರ್ಕೌಟು. ಈಗ ಒಂದು 2 hours ನಮಗೋಸ್ಕರ ಸ್ಪೆಂಡ್ ಮಾಡಿ ಎಲ್ಲೂ ಟ್ರೆಷರ್ ವರ್ಕಲ್ಲು ಆಡಿಯನ್ಸು ಬಂದು ಥಿಯೇಟ್ರಿಗೆ ಬಂದು ಕೂತ್ಕೋತಾರೆ. ಅಂದ್ರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು. ಪಕ್ಕ ನಾವು ಬಂದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ, ಒಂದು 500 ರೂಪಾಯಿ ಕೊಟ್ಟಿದ್ದಕ್ಕೂ ನಾನು ಬಿಲ್ ಅಂದ್ರೆ ಟೈಮ್ ಒಳ್ಳೆ ಇದಾಯ್ತು, ಸಾರ್ಥಕ ಆಯ್ತು ಆ ಥರ ಮಾಡಬೇಕು ಹೊರತು ಅದನ್ನ ಟೀಮ್ ವರ್ಕ್ ಮಾಡಬೇಕು. ಅಂದರೆ ನಾಟ್ ಓನ್ಲಿ ಫಾರ್ ಹೆಮ್ ಒಬ್ಬರೇ ಅಲ್ಲ, ಟೀಮ್ ವರ್ಕ್ ಮಾಡಬೇಕು. ಅದನ್ನ ಮಾಡಿದ್ರೆ ಡೆಫಿನೆಟ್ಲಿ ಆಗುತ್ತೆ. ಆ ಈಗೋಗಳು ಇಟ್ಕೋಬಾರ್ದು, ಅದು ನನ್ನ ಅನಿಸಿಕೆ. ಅದೇ ಸರ್, ಈಗ ಹೇಳಿದ್ರಿ ಒಳ್ಳೊಳ್ಳೆ ಅನುಭವ ಇರಬೇಕು ಮೊದಲನೇದಾಗಿ. ಒಂದು ವೇಳೆ ಅನುಭವ ಇಲ್ಲದೆ ಯಾವ್ದು ಅಂದರೆ, ಈಗ ಡೈರೆಕ್ಷನ್ ಅಂತಾನೆ ಅಲ್ಲ, ಅನುಭವ ಇಲ್ಲದೆ ಯಾವುದಾದ್ರೂ ನಾವು ಕೆಲಸ ಮಾಡ್ತೀವಿ ಅಂತ ಹೊರಟಾಗ ನಮಗೆ ಅದು ಸಕ್ಸಸ್ ಸಿಗುತ್ತಾ? ನೀವು ಹೇಳಿದ್ರೆ ಅವಾಗಲೇ ಕೇಳಿದ್ರೆ ಲಕ್ ಅಂತ, ಲಕ್ಕಲ್ಲಿ ಬಂದ್ಬಿಡುತ್ತೆ. ಒಂದು ಓಕೆ ಆಗ್ಬಿಡುತ್ತೆ, ಸೆಕೆಂಡಲ್ಲಿ ಟೇಕಪ್ ಮಾಡಬೇಕಲ್ಲ. ಯು ಶುಡ್ ಟೇಕ್ ಆಫ್ ಸೆಕೆಂಡ್ ಆಲ್ಸೋ, ದೆನ್ ಅದರ್ ಆಲ್ಸೋ. ಆಪ್ಷನ್ಸ್ ಇದ್ದೇ ಇರುತ್ತೆ. ಯಾಕಂದರೆ ಇದೊಂಥರ ಫೈಟ್ ಇದ್ದಾಗೆ, ಏನೋ ರೇವೆಂಜ್, ಒಂದು ಯುದ್ಧ ಅಂದಮೇಲೆ ಇನ್ನೊಂದು ಯುದ್ಧ ಇರುತ್ತೆ. ಆ ಯುದ್ಧಕ್ಕೆ ನಾವು ರೆಡಿ ಇರಬೇಕು. ಯಾವುದೇ ಬಂದಾಗ ಆ ಚಾಲೆಂಜನ್ನು ತಗೋಬೇಕು. ತುಂಬ ಜನ ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ನೆಕ್ಸ್ಟ್ ಪಿಕ್ಚರ್ ತುಂಬ ಡೌನ್ ಆಗಿದ್ದಾರೆ ಬಿಕಾಸ್ ಆಫ್ ಸೆಲ್ಫಿಸ್ಟು, ಕಂಟೆಂಟ್ ತೊಗೊಳೋದು, ವರ್ಕಿಂಗು, ಆರ್ಟಿಸ್ಟ್ನ ತೊಗೊಳೋ ರೀತಿ, ನಾವು ಪ್ರೆಸೆಂಟ್ ಮಾಡೋ ರೀತಿ. ತುಂಬ ಒಳ್ಳೊಳ್ಳೆ ಪಿಕ್ಚರ್ಗಳು ಬಂದಿದೆ, ಆಡಿಯನ್ಸ್ಗೆ ಪ್ರೆಸೆಂಟ್ ಹೋಗಿರಲ್ಲ. ತೊಗೋಬೇಕು. ಮೈನ್ ಇಂಪಾರ್ಟೆಂಟ್ ಪಬ್ಲಿಸಿಟಿ, ಮೋಸ್ಟ್ ಇಂಪಾರ್ಟೆಂಟ್. ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡೇ ಮಾಡಿದ್ರೆ ಒಂದು ಫುಲ್ ಫಿಲ್ ಆಗುತ್ತೆ. ಅದು ನನ್ನ ಅನುಭವ. ಈಗ ಮತ್ತೆ ನೀವು ಮುಂದೆ ಬರುವಂಥ ಪ್ರಾಜೆಕ್ಟ್ಸಲ್ಲಿ ನೀವು ಸ್ಪೆಸಿಫಿಕ್ ಆಗಿ ಇಂಥ ಪ್ರಾಜೆಕ್ಟ್ಗಳಿಗೆ ಮಾಡಬೇಕು ಅಂತ ಇದ್ದೀರಾ, ಅಥವಾ ಲೈಕ್ ಎಂಥದ್ದು ಬಂದರೂ ಓಕೆ ಅದ್ರಲ್ಲಿ ನಿಮ್ಮ ಬೆಸ್ಟ್ ಕೊಡಬೇಕು ಅಂತ ಇದ್ದೀರಾ? ನಾನು ಇನ್ನೊಂದು, ನಾವು ಆರ್ಟಿಸ್ಟ್ ಬೇಸ್ ಮೇಲೆ ಹೋಗ್ಬಾರ್ದು. ನಮ್ಮ ಹೀರೋ ಹಿಂದೆ ಹೋದು ತುಂಬ ತಪ್ಪು. ಪುಟ್ಟಣ್ಣ ಸರ್, ನಾನು ಆ್ಯಕ್ಚುಲಿ ಇಂಪ್ರೆಸ್ ಪುಟ್ಟಣ್ಣ ಕಣಗಾಲು, ಶಂಕರಣ್ಣ, ಈ ಫೀಲು, ಮಣಿರತ್ನಂ, ನಮ್ಮ ರಾಜಮೌಳಿ, ಇವಾಗ ನಮ್ಮ ರಿಷಬ್ ಶೆಟ್ಟಿ ಆಗ್ಬೋದು. ಅಂದರೆ ಕಂಟೆಂಟ್ ಬೋಸ್ಟ್, ಕಂಟೆಂಟ್ ಬೇಸ್ಡ್ ಇಂಪಾರ್ಟೆಂಟ್. ಹೀರೋನ ಕಂಟೆಂಟ್ನ ಹೀರೋ ಆಗಬೇಕು. ಆಗ ನಂಬುತ್ತೆ, ಆ ಒಂದು ನಂಬಿಕೆ ಇಟ್ಕೊಂಡ್ರು ನಾವು, ಅದು ಇಂಪಾರ್ಟೆಂಟ್. ಹೀರೋ ಹಿಂದೆ ಮಾಡೋದು ತಪ್ಪೇನಿಲ್ಲ, ಬಟ್ ಅದೇ ಥರ ಪವರ್ಫುಲ್ ಕ್ಯಾರೆಕ್ಟರ್ಸ್ ಇರಬೇಕು, ಆಗ ಮಾಡಿಸ್ಬೇಕು. ಪವರ್ಫುಲ್ ಕ್ಯಾರೆಕ್ಟರ್ಸ್ ಮತ್ತೆ ಕಂಟೆಂಟ್ ತುಂಬ ಇಂಪಾರ್ಟೆಂಟ್. ಹೌದು. ಈಗ ಒಬ್ಬರು ಒಳ್ಳೆ ಹೀರೋ ಅಂತ ಇಟ್ಕೊಳ್ಳಿ, ಆ ಹೀರೋ ಥರ ನೋಡ್ಬಾರ್ದು, ಆ ಕ್ಯಾರೆಕ್ಟರ್ ನೋಡಬೇಕು. ಆ ಕ್ಯಾರೆಕ್ಟರ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಆವಾಗ ಇಟ್ಕೊಂಡ್ರೆ ಕೆಲಸ ಆಗುತ್ತೆ. ದಟ್ಸ್ ನನ್ನ ಒಂದು ಇದು ಅಷ್ಟೇ. ಓಕೆ, ಈಗ ನೀವು ಹೇಳ್ದಂಗೆ ಪವರ್ಫುಲ್ ಕ್ಯಾರೆಕ್ಟರ್ಸ್ ಮತ್ತೆ ಕಂಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ಕಂಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನಿಮಗೆ ಮುಂದಕ್ಕೆ ಯಾವುದೋ ಒಂದು ಕಂಟೆಂಟ್ ಬರುತ್ತೆ, ಅದರಲ್ಲಿ ಕೆಲವು ಕ್ಯಾರೆಕ್ಟರ್ಸು ಬರ್ತಾರೆ, ನಿಮ್ಗದು ಇಷ್ಟನೇ ಇರೋದಿಲ್ಲ. ಇದು ಮಾಡಿದ್ರೆ ಜನಗಳಿಗೆ ರೀಚ್ ಆಗಲ್ಲ, ಅವ್ರು ಅದೇನೋ ಹೇಳಿದ್ರೆ ಅಲ್ಲ ಆಗಲೇ, ನಾವು ದುಡ್ಡು ಕೊಟ್ಟಿದ್ದಕ್ಕೂ ಸಾರ್ಥಕ ಆಗಬೇಕು, ಆ ರೀತಿ ಅದು ಅನ್ಸಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಹೇಳ್ತಾ ಇರತ್ತೆ. ಆದರೆ ನಿಮ್ಮ ಡೈರೆಕ್ಷನ್ಗೆ ಅವರು ಮಿನಿಮಮ್ ಒಂದು 10 ಕೋಟಿ ಕೊಡಕ್ಕೆ ರೆಡಿ ಇರ್ತಾರೆ. ನಿಮ್ಗೆ ಈಗ ಚಾಲೆಂಜು 10 ಕೋಟಿ ಕೊಡಕ್ಕೆ ರೆಡಿ ಇರ್ತಾರೆ. ಇಲ್ಲಿ ನೋಡಿದ್ರೆ ನಿಮ್ಗೆ ಇಷ್ಟ ಆಗ್ತಿರಲ್ಲ, ಕಂಟೆಂಟು ನಿಮ್ಮ ಮನಸ್ಸಿಗೆ ಹೋಗ್ತಾ ಇರಲ್ಲ. ಸೊ ಎರಡರಲ್ಲಿ ನೀವು ಯಾವ್ದನ್ನ ಚೂಸ್ ಮಾಡ್ತೀರಾ? ಒಂದು ಒಳ್ಳೆ ಪಾಯಿಂಟು, ಆ ಇಂಟ್ರೆಸ್ಟ್ ಇದೆ ನೋಡಿ, ಆ ಇಂಟ್ರೆಸ್ಟ್ನ ಹೌ ಟು ಟೇಕ್ ಅನ್ನೋದು ಗೊತ್ತಿರ್ಬೇಕು ನಮಗೆ.
ಅವ್ರನ್ನೂ ಯೂಸ್ ಮಾಡ್ಕೋಬೇಕು. ಬಟ್ ಏನು ಮಾಡಬೇಕು ಅನ್ನೋದೊಂದು ಐಡಿಯಾ ಮಾಡ್ಕೋಬೇಕು, ಕ್ರಿಯೇಟ್ ಮಾಡಬೇಕು. ದಟ್ ಈಸ್ ಅ ಕ್ರಿಯೇಟರ್ಸ್ ವರ್ಕ್. ಏನೇ ಆಗಿರಲಿ, ನೋಡಿ ಚಿಕ್ಕವರು ಎಷ್ಟು ಲೆವೆಲ್ ಆಗಿರ್ತಾರೆ, ಅವ್ರದ್ದು ಯಾವುದೋ ಒಂದು ಒಳಗಡೆ ಹಾರ್ಟ್ ಇರುತ್ತೆ. ಸುಮ್ಮನೆ ಕಲಾದೇವಿ ಕರೆಯಲ್ಲ, ಏನೋ ಒಂದು ಒಳಗಡೆ ಇರುತ್ತೆ. ಆ ಇಂಟ್ರೆಸ್ಟ್ ಇರೋದಕ್ಕೋಸ್ಕರನೇ ಅಲ್ಲಿ ಬರ್ತಾರೆ. ಅವ್ರಿಗೇನು ಶೂಟ್ ಆಗುತ್ತೆ, ಇವ್ರು 10 ಕೋಟಿ ಇಲ್ಲಪ್ಪ, 1 ಕೋಟಿ ಫಸ್ಟ್ ಮಾಡು, ಆಮೇಲೆ 10 ಕೋಟಿ ಹಾಕಿವಂತೆ, ಫಸ್ಟ್ ನೀನು ಓಕೆ ಅಂತ ರಿಜಿಸ್ಟರ್ ಆಗು, ಆಮೇಲೆ ನೋಡೋಣ ಅನ್ನೋ ಒಂದು ಇದು. ಅದಕ್ಕೆ ಅವ್ರ ಕೆಪಾಸಿಟಿ. ಇವಾಗ ಅನ್ನದಾತ ಇಂಪಾರ್ಟೆಂಟು. ಅನ್ನದಾತ ಚೆನ್ನಾಗಿದ್ರೆ ಒಂದು 10 ಫ್ಯಾಮಿಲಿ ಚೆನ್ನಾಗಿರುತ್ತೆ, ಡೈಲಿ ಕೆಲಸ ನಡೆಯುತ್ತೆ. ನಾವು ಕರ್ಕೊಂಬಂದು 10 ಕೋಟಿ ಹಾಕ್ಬಿಟ್ಟು ಅಂದ್ಬಿಟ್ಟು ಕರ್ಕೊಂಬಂದು ಏನೋ ಮಾಡಿಬಿಟ್ಬಿಟ್ರೆ ನೋ ಯೂಸ್. ಅದಕ್ಕೇನಾಗುತ್ತೆ, ಮನಸ್ಸು ಹೊಡಿತಾ ಇರುತ್ತೆ, ಆಮೇಲೆ ಶಕ್ತಿ ಒಂದು ಇರುತ್ತೆ, ಅದು ನೋಡ್ತಾ ಇರುತ್ತೆ ಮೋಸ ಮಾಡಿದ್ದೆ ಅಂತ. ಅದು ಆಗಬಾರ್ದು ಅನ್ನೋದೇ. ತುಂಬ ಜನಕ್ಕೆ ಆ ಥರ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಮ್ಮದ್ರೊಳಗೆ ವಿಷಯದಲ್ಲಿ ಮಾತ್ರ ಕರೆಕ್ಟಾಗಿದ್ದರೆ ಹೋಗೋಣ. ಸ್ವಲ್ಪ ಲೇಟ್ ಆಗ್ಬೋದು. ನೀವು ಹೇಳಿದ್ರೆ ಒಂದು 10 ಕೋಟಿ ಆಗ್ತದೆ, ಅದಕ್ಕೂ ಪ್ರಿಪೇರ್ ಆಗಬೇಕು. ಹೆಂಗೆ ಈಗ ಒಬ್ಬ ಹೀರೋ ಹೊಸಬ ಅಂದರೆ ಇಡೀ ಪಿಲ್ಲರ್ಸ್ ಎಲ್ಲ ಆರ್ಟಿಸ್ಟ್ ಆಗಿದ್ದರೆ ಅವ್ರೇನು ಮಾಡ್ತಾರೆ, ಪಿಲ್ಲರ್ ಎತ್ತಿಕ್ತಾರೆ. ಪಿಲ್ಲರ್ ಬೇಸ್ಡ್ ಪಕ್ಕ ಇರಬೇಕು ವಿತ್ ಟೆಕ್ನಿಷಿಯನ್ ಆಲ್ಸೋ. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ನಿಮ್ಮ ಮಾತುಗಳು ಬಹಳನೇ ಸ್ಫೂರ್ತಿದಾಯಕವಾಗಿತ್ತು. ಥ್ಯಾಂಕ್ ಯು. ಇದೇ ರೀತಿ ನಿಮ್ಗೆ ಇನ್ನಷ್ಟು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೊಳ್ಳೆ ಆಫರ್ಗಳು, ನೀವು ಡೈರೆಕ್ಷನ್ ಮಾಡಬೇಕು ಅಂತ ಹೊರಟಿದ್ದೀರಾ, ಎಲ್ಲದಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸಿರಿ ಟಿವಿ.